ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇದು ನೋಡ್ರಿ ನಮ್ಮ ಓನರ್ ಎಂಟರ್ ಮಗಳು ಊರಿಗೆ ಹೋಗೋತ್ನಾಗಿಂದ ವೀಡಿಯೋ ಅದಾದ್ಮೇಗಿಂದ ಮಾಡ್ಕೊಂಡಿದ್ದು ಕಂಟಿನ್ಯೂ ಆಗಿ ವೀಡಿಯೋ ಆಗುತ್ತೆ, ನೋಡೋಕೆ ಬೋರ್ ಆಗುತ್ತೆ ಅಂತೇಳಿ ನಡ್ಬರಕ್ಕೆ ಮತ್ತೊಂದು ವ್ಲಾಗನ್ನು ಆ್ಯಡ್ ಮಾಡಿದ್ದೆ. ಸೊ ನೆಕ್ಸ್ಟ್ ಈ ವ್ಲಾಗನ್ನು ಇದ್ರೊಳಗೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡಿ ಸಪೋರ್ಟ್ ಮಾಡಿರಿ. ಸಣ್ಣ ಇರ್ತಾವಲ್ಲ ಲಕ್ಷ್ಮಿವು, ಏನಿರೋದ ಇಷ್ಟು ದಪ್ಪ ಇರ್ತಾವ ಇಲ್ರ? ಅಲ್ಲಿ ಆಗಲೇ ಸಣ್ಣ ಸಣ್ಣ ಕಾಣಿಸ್ಯಾವಲ್ಲ, ಇಟ್ಟಿಟ್ಟು ಏನು ಉಬ್ಬತಾವು ಇಲ್ಲ, ಇಷ್ಟಿಷ್ಟು ಇರ್ತಾವು. ಹೌದಲ್ಲ, ಹುಂಚಿನ ಕಬ್ಬಿನಕಿನ್ ದಮ್ ಇರ್ತಾವು ನೋಡ್ರಿ. ಹಾಂ, ಊದೆ ಆಂಟಿ ವಿಡಿಯೋಗೆ ಎಲ್ಲಾಗಲೇ ಮೀನ್ ನೋಡ್ರಿ. ಇದ್ರೊಳಗೆ ಮೀನ ತೊಗೊಂಬಂದಾರ ನೋಡ್ರಿ. ಕಲರ್ 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 ಮೀನುಗಳು ಅದಾವ ಫ್ರೆಂಡ್ಸ, ನಿಮ್ಗೆ ಕಾಣಿಸ್ತಿರ್ಬೋದು. ಎಷ್ಟು ಸಣ್ಣದ ನೋಡ್ರಿ, ಎಲ್ಲ ಕಾಸ್ಟ್ಲಿ ಅಂತ್ರಿ ಇವೆಲ್ಲ ಮೀನಕ್ಕೆ ಬೆಲೆ. ಅದ್ರ ಒಳಗಿನ ಇದ್ರಕ್ಕೆ ಭಾಳ ಸಣ್ಣ ಅದಾವ, ಅದ್ರಾಗ ಭಾಳ ಸಣ್ಣ ಅದಾವ. ಬಟ್ ಅವು ಕಲರ್ ಕಾಣಿಸಲ್ಲ, ಈಗ ಬರೀ ಬ್ಲ್ಯಾಕ್ ಅನ್ಸಕತ್ತಾವಲ್ಲ. ಸಣ್ಣ ಅದಾವಲ್ಲ ಇನ್ನ. ಎರಡು ಎಷ್ಟು ಆ್ಯಕ್ಟಿವ್ ಅದಾವು, ಮತ್ತು ಉಳ್ದು ಸ್ವಲ್ಪ ಇದ್ಯಾಕೋ ಇದು ಭಾಳ ಸೈಲೆಂಟಾಗಿ ಒಂದೇ ನಿಂದಿರ್ತೈತ್ರಿ. ಇದು ವಾರಸರಿಗೆ ಹೋಗಿ ಇದೊಂದು ಜಾತಿ ಬೇರೆನೇ ಐತಿ ಲಕ್ಷ್ಮಿ, ಭಾಳ ಶೈನಿಂಗ್ ಐತದ. ಸೈಡಿಗೆ ಹೋಗಿ ನಿಂದಿರ್ತೈತಿ ನೋಡೋದು. ಇವು ಎರಡು ಭಾಳ ಆ್ಯಕ್ಟಿವ್ ಅದಾವ, ಇವು ಎರಡು ಒಂದೇ ಜಾತಿ ಇದ್ದಂಗೆ ಅದ ನೋಡಿ. ನೋಡ್ರಿ ಈ ಥರ ತಂದು ಹಾಕ್ಯಾರ. ಕಲ್ಲುಗಳು ಭಾಳ ನೈಸ್ ಕಾಣಕತ್ತಾವ ನೋಡ್ರಿ. ಕಾಚಿನ ಇದ್ರೊಳಗೆ ಹಾಕೋದ್ಕಿನ್ನ ಈ ಥರ ಬೆಸ್ಟ್ ನೋಡಿ ಲಕ್ಷ್ಮಿ. ಇದು ನ್ಯಾಚುರಲ್ ಆಗಿ ಆಕ್ಸಿಜನ್ ಸಿಗ್ತದೆ ಅದಕ್ಕೆ. ಕಾಚಿನೊಳಗೆ ಹಾಕಿದ್ರೆ ಅದಕ್ಕೆ ಇದು ಬಿಡ್ಬೇಕು. ಹಾಂ, ಈ ಕಡೆಗೆ ಮೀನಿಲ್ಲ, ಆದ್ರೆ ಇದು ತೊಗೊಂಬಂದಾರ. ಅದಲ್ಲ, ಹೌದು, ಇದ್ರಾಗ ಬಿ ಅದಾವು ಭಾಳ ಇಲ್ಲ ಇದ್ರಾಗ. ಅಂದ್ರೆ ಎಷ್ಟು ಅದಾವೇನು, ಎಲ್ಲೆಲ್ಲಿ ಹೋಗವೇನೀಗ ಕಾಣಿಸಲಾಗವಿ. ಒಂದು ಕಾಣಿಸಿತ್ತು ಈಗ, ಅದಾವ ಇದ್ರಾಗ ಬಿ. ಹಾಂ, ಎರಡು ಅದಾವ. ಎರಡು ಅದಾವ ಇದ್ರೊಳಗೆ ನೋಡಲ್ಲಿ. ಎರಡೇ ಅದಾವ. ಒಂದು ಕಲರ್ದು ಒಂದು ಬ್ಲ್ಯಾಕ್ ಐತಿ ಈಗ ಕಾಣಕತ್ತ ನೋಡ್ರಿ. ಇದ್ರೊಳಗೆ ಎರಡ ಬಿಟ್ಟಾರ್ರಿ. ಇದ್ರೊಳಗೆ ಈ ಥರ ಕಲ್ಲುಗಳು ಅದಾವು. ಇದ್ರೊಳಗೆ ನೋಡ್ರಿ ಆಲ್ರೆಡಿ ಊದೆ ಆಂಟಿ ಊದೆ ಹಾಕಿ ಸೊಪ್ಪಕ್ಕೆಲ್ಲ ಮೀಪನ. ಹಾಂ, ಇಲ್ಲ, ಇಲ್ಲ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇದು ರೀ ಕಮಲ್ದು ಆಲ್ರೆಡಿ ಎಲೆ ಬಂದಾವ ನೋಡ್ರಿ. ಎಷ್ಟು ಚಂದ ಬಂದವು. ಇವು ಎಷ್ಟು ದಮ್ಮ ದೊಡ್ಡ ಇರ್ತಾವ ಲಕ್ಷ್ಮಿ. ಇವು ಈ ದಮ್ಮಾಗನ ಮತ್ತೆ ಒಯ್ದು ಬಾಯಾಗ ಹಾಕ್ತಾರ ಅವರು. ಬಾಯಾಗ ಹಾಕೋರದಾರ. ಮತ್ತೆ ಇಲ್ಲೆಲ್ಲ ಎಷ್ಟು ಜಾಗ ಪೂರೈಸ್ತದ. ಅದೇ ಅಂತೀನಲ್ಲ, ಬರೀ ಬೀಜ ನೋಡ್ರಿ. ಇಲ್ಲಿ ಆಲ್ರೆಡಿ ಬೀಜ ಮೊಳಕೆ ಹೊಡೆದು ಈ ಥರ ಇದು ಬರಕತ್ತವ್ರಿ. ಎಲೆ ಆಲ್ರೆಡಿ ತಳಗ್ ಬಿಡತ್ತವ ಫ್ರೆಂಡ್ಸ. ಬಟ್ ಇಲ್ಲಿ ನೋಡ್ರಿ ಆಲ್ರೆಡಿ ಎಲೆನೇ ಬಂದಾವು. ತೊಗೊಂಡೆ ಭಾಳ ದಿನ ಐತಿ ಇವ್ರು. ನಾನು ಇಷ್ಟು ಅಬ್ಸರ್ವ್ ಮಾಡಿರಲಿಲ್ಲ, ತಳಗೆ ಬಂದಿಲ್ಲ ರೀ ಎಷ್ಟು ದಿನ ಐತಿ ನಾನು. ಅದಾದ್ಮ್ಯಾಗ ಇಲ್ಲಿ ಎರಡು ಬುಟ್ಟ್ಯಾಗ ತುಂಬಿಟ್ಟಾರ್ರಿ. ಇದಂತೂ ತುಳಸಿ ಗಿಡ. ಈ ಕಡೆಗೂ ಪಾಟ್ ಹಚ್ಚಾರ್ರಿ. ಫುಲ್ ಪಾರ್ಕಿಂಗ್ನೇ 10 ಫುಟ್ ಜಾಗ ಐತ್ರಿ ಫ್ರೆಂಡ್ಸ್. ಇದು ಇಲ್ಲಿ ನೋಡ್ರಿ, ಇಲ್ಲಿನೂ ಆಲ್ರೆಡಿ ಈ ಬ್ಲ್ಯಾಕ್ ಇದ್ದಿದ್ದು ಇದ್ರದ್ದು ಕಾಣಿಸ್ತದ, ನೀರ್ಲಿ ಗಿಡದ್ದು. ನಾ ಇವು ಸಣ್ಣ ಕಪ್ಪಗೆ ಕಾಣಕತ್ತಾವಲ್ಲ, ಇವ ದೊಡ್ಡವಾಗಿ ಹಿಂಗೆ ಹಾಕೋನಂತ ನಾ ಅನ್ಕೊಂಡಿನಿ. ಇಲ್ಲಲ್ಲ, ಇಲ್ಲಿಲ್ಲ ನೋಡ್ರಿ ಆಲ್ರೆಡಿ. ಆ ಕಮಲ್ ಮ್ಯಾಲ ನೀರು ಇದ್ದಿದ್ದು ಎಷ್ಟು ಹಂಗೆ ಕಾಣಿಸ್ತದ ನೋಡು. ಮೆಸೇಜ್ ಮಾಡತ್ತೆ ನಮ್ಮ ಅಣ್ಣಗ. ಇಲ್ಲ ನೋಡ್ರ, ನೀರು ಬಿದ್ರು ಹಿಡ್ಕೊಳಲ್ಲ ನೋಡ ಲಕ್ಷ್ಮಿಗ. ಹಿಡ್ಕೊಳಂಗಿಲ್ಲ. ಎಷ್ಟು ಚಂದ ಕಾಣಿಸತ್ತದ ನೋಡದಾಗ. ನೀರ ಸೂರ್ಯನ ಕಿರಣ ಬಿತ್ತ ಮುತ್ತಿನಂಗೆ ಹೊಳಿತದ ನೀರ ಇದ್ರೊಳಗಲ್ಲ. ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತದ. ನೀರ ಬೇರೆ ಅದೇ ಬೇರೆ. ದೊಡ್ಡ ನೋಡಿ, ನೀರು ಜಾಸ್ತಿ ಅದಾವಲ್ಲಿ. ಎಷ್ಟು ಮಸ್ತ್ ಕಾಣಿಸಕತ್ತೈತಿ ನೋಡ್ರಿ. ಇಲ್ಲಿನೂ ಮೀನ ಬಿಟ್ಟಾರೆ, ಅದ್ರಾಗಿಲ್ಲ ಮೀನಿಲ್ಲ. ಇದ್ರಾಗ ಅದಾವ್ರಿ ಭಾಳ ಅಂದ್ರೆ ಭಾಳ ಸಣ್ಣ ಅದಾವ್ರಿ. ಇದಕ್ಕೂ ರೊಕ್ಕ ಅಂತವ ಈ ಮೀನಿಗೊಳಗೂ. ನಾನು ಇವು ಇಲ್ಲಿ ಎಲ್ರ ನಾವು ನಿಂತು ನೀರ್ನ್ಯಾಗ ಸಣ್ಣ ಸಣ್ಣ ಹಳದಾಗಿರ್ತಾವಲ್ಲ ಅಂತ ಮಾಡಿ ನೀವನ್ನ. ಇವು ಕಲರ್ ಆತಾವ ಕಾಣಿಸ್ತದ ರೀ, ಭಾಳ ಸಣ್ಣ ಅದಾವ್ರಿ. ಇಲ್ಲಿನೂ ಕಲ್ಲು ಹಾಕ್ಯಾರ. ಬಿಡಪ್ಪಜ್ಜಿ, ಇವು ಬಂದು ನೋಡ್ರಿ. ಇವ ಮೀನು ಅಂದ್ರೆ ಇವು ನೀವು ಒಂದು ಸ್ವಲ್ಪ ಭಾಳ ಕ್ಯೂರಿಯಾಸಿಟಿ ರೀ. ಇಲ್ಲಿನೂ ಬೀಜ ಹಾಕ್ಯಾರ್ರಿ ಕಮಲ್ದು. ಮತ್ತು ಇವೆಲ್ಲ ಇದು ಎದ್ರದವ ದಾಸವಾಳ ಅಲ್ಲ, ಇದು ತುಳಸಿ ಗಿಡ ನೋಡ್ರಿ. ಇದ್ರದ್ದು ಎಲಿಗನ ಚಂದ ರೀ. ಮತ್ತು ಇದು ಅಬ್ಬರವಾಗಿ ಬರ್ತೈತಿ ಇದು ತುಳಸಿ. ಅದು ಇನ್ನೊಂದು ನಮ್ಮ ಹತ್ರ ಇರುವಂಥದ್ದು ಸಣ್ಣ ಎಲೆ ಬರ್ತೈತ್ರಿ, ಬರೀ ಕಡ್ಡಿ ಕಾಣಿಸುತ್ತೆ. ಇದು ಭಾಳ ತುಂಬಿದಂಗೆ ಕಾಣುತ್ತೆ ನೋಡಿ. ರೋಸ್ ಗಿಡ ನೋಡಿ ಚಂದ. ಈಗ ಬಂದಿಲ್ಲ ರೋಸ್ ದಿನ. ಯವ್ವ, ನಾವು ಸಣ್ಣವ್ರಿದ್ದಾಗ ಯಾರ ಮನೆ ಮುಂದೆ ಗುಲಾಬಿ ಗಿಡ ಇದ್ರೆ ನಮ್ಗೆ ಅಪರೂಪ ನೋಡಕ್ಕೆ. ಬಿಡಪ್ಪ, ಹಂಗೆ ಮಾಡಬಾರ್ದು ಪಿಲು, ಬಿಡು.
ಈ ಕಡೆಗೆಲ್ಲ ಇಂಥವು ಸಣ್ಣ ಪುಟ್ಟದ್ದು ಪಾಟ್ನೊಳಗೆ ಹಾಕಿಟ್ಟಾರ ನೋಡ್ರಿ ಎಲ್ಲ. ಇದು ಯಾವುದಕ್ಕೆ ಲಕ್ಷ್ಮಿ? ಯಾವುದು? ಮುಟ್ಟಿದ್ರೆ ಮುನಿ ಏನು? ಹಾಂ ಅದು ಅದು ಮುಟ್ಟಿದ್ರೆ ಮುನಿ ಹಚ್ಚಾರ? ಹಾಂ ಇಲ್ಲ ಅವ್ವ ನೋಡ್ರಿ, ಮುಟ್ಟಿದ್ರೆ ಮುನಿ ಇದನ್ನಂತಂದು ಹಚ್ಚಾರ. ಇದು ಎದಕ್ಕೆ ಔಷಧಕ್ಕೆ ಬಳಸ್ತಾರಂತ. ಎದಕ್ಕೆ ಅಂತೇಳಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳ್ರಿ. ಮುಟ್ಟಿದ್ರೆ ಮುನಿ ನೋಡ್ರಿ. ನಾವೇ ಟ್ರೈ ಮಾಡಿಲ್ಲ. ನಾನು ಹಂಗೆ ಗೆಸ್ ಮಾಡಿದೆ, ಕರೆಕ್ಟ್ ಇತ್ತು ನೋಡ್ರಿ ನನ್ನ ಗೆಸ್. ದಾಸವಾಳ ಗಿಡ ಇಲ್ಲೆಲ್ಲ ಮಾನಿ ಹಣ್ಣು ಮಾನಿ ಹಣ್ಣು ತಿಂದಿದ್ದು ವಾಟಿ ಹಾಕ್ಯಾರ್ರಿ. ಗೊಟ್ಟ ನೀ ಏನಂತಿ? ಗೊಟ್ಟ ಏನು ವಾಟಿ ಅಂತಿ? ಗೊಟ್ಟಾಳಿ ಅಂತ ನೋಡ್ರಿ. ಗೊಟ್ಟಾಳಿ ನಾವು ಮಾನಿ ಗೊಟ್ಟ ಅಂತೀವಿ. ಮಾನಿ ಹಣ್ಣಿನ ಗೊಟ್ಟ. ಇದ್ರ ದೇವ ಶಂಖಪುಷ್ಪ. ಯಾವುದು ಬಳ್ಳಿ? ಇದು ಶಂಖಪುಷ್ಪ. ಅದು ಬಳ್ಳಿರ. ಇದು ನೋಡಿ ಕನಕಾಂಬ್ರಿ ಗಿಡ. ಕನಕಾಂಬ್ರಿ ಅಲ್ಲ ಅದು? ಅಬುಲ್ ಹೂವ ಅಂತೀವಿ ನಾವು. ಕನಕಾಂಬ್ರಿ ಅದರದ್ದು ಇದು ಅಬುಲ್ ಹೂವ ಅಂತೀವಿ. ಜನಮದ ಜೋಡಿ ನೀನು. ಇಲ್ಲಿ ಒಂದು ಶಂಖಪುಷ್ಪ ಆಗ್ಯದ ನೋಡು. ಇಲ್ಲಿ ಒಳ ಸಂಡೆ ಆಗ್ಯದ. ಭಾಳ ಹಬ್ಬರಲ್ಲೇ ಬರ್ತೇವ ಅದು. ನಾನು ಲಕ್ಷ್ಮಿ ನೋಡ್ರಿ, ನಾನು ಕಿವನ್ ಹಾಕೋಬೇಕಂದೆ ನೆನಪಾಗಿಲ್ಲ, ಹಂಗೆ ಓಡಿ ಬಂದ್ಬಿಟ್ಟೀನಿ ಇಲ್ಲೇ ತಳಗ. ಇಲ್ಲಿ ನೋಡ್ರಿ ಸದ್ಯ ಮತ್ತೇನವ ಲಕ್ಷ್ಮಿ, ಜಗಳ ಮಾಡ್ಬೇಡ ನಮ್ಮ ಅನ್ನೋ ಕೂಡ. ಆರಾಮಿರು ಆರಾಮಿರು. ನಾ ಹೇಳತ್ತೀನಿ ನೋಡ್ರಿ ಲಕ್ಷ್ಮಿಗೆ ಹೋಗತ್ನಾಗ ಯಾರ ದೊಡ್ಡರ ಅದಾರ ಏನ್ರ ಹೇಳ್ತಿರ್ತಾರಲ್ಲ. ಈಗ ನಮ್ಮವ್ವ ನಮ್ಮ ಅಕ್ಕ ಎಲ್ಲರೂ ಊರಿಗೆ ಹೋಗ್ತೀನಿ, ಚಂದಿರು ಏನ್ಯಾಕ ಆಗಲಕ್ಕ ಭಾಳ ಟೆನ್ಷನ್ ತಗೋಬೇಡ ಅಂತೇಳಿ. ಅದಕ್ಕೆ ನಾನು ಲಕ್ಷ್ಮಿಗೆ ಹೇಳತ್ತೀನಿ ನಮ್ಮ ಅಣ್ಣ ಕೂಡ ಜಗಳ ಮಾಡ್ಬೇಡ, ಚಂದಿರು. ನಿನ್ನೆ ಮುತ್ಯಾಗ ಆಯಿಗೆ ಅದಾನತ್ತೀನಿ. ಆಯಿಗೆ ಅಜ್ಜಿ ಚಂದಿರ್ರಿ ಮುತ್ಯ ಕೂಡ ಜಗಳ ಮಾಡ್ಬಿಡ. ನಾನು ಅಜ್ಜಿ ಇಷ್ಟು ನಕ್ರು ಅಷ್ಟು ನಕ್ರು ನೋಡ್ರಿ. ನೋಡ್ರಿ ಒಬ್ಬರನ್ನ ನಗಸ್ಬೇಕಂದ್ರೆ ಭಾಳ ಕಷ್ಟ ರೀ. ಆದ್ರೆ ಒಬ್ಬರನ್ನ ಅಳಿಸ್ಬೇಕಂದ್ರೆ ಭಾಳ ಈಸಿ. ಒಂದೇ ಮಾತ್ನಾಗ ಹೇಳ್ತಾರ. ಇಲ್ಲ ನಡಿ ಲಕ್ಷ್ಮಿ ಅಂತ ಹಿಂಗೆ ಏನಾರು ಒಂದು ಅರ್ಟಗಂಗೆ ಮಾತಾಡಿದ್ರೆ ಹತ್ತು ಬಿಡ್ತಾರ. ಅದೇನಾರು ಸ್ವಲ್ಪ ಮಾತಾಡಿದ್ರೆ ನಕ್ ಬಿಡ್ತಾರೆ. ನಗ್ಸೋದು ಒಂದು ಕಲೆ ರೀ. ನಗ್ಸೋದು ಒಂದು ದೊಡ್ಡ ಪುಣ್ಯದ ಕೆಲಸ. ಹೌದಿಲ್ಲ? ಏನ ಅಂತಾರಲ್ಲ, ನಗು ಒಂದೇ ಔಷಧಿ ಅಂತ ಹೇಳಿ. ಎಲ್ಲ ರೋಗಕ್ಕೂ ನಗು ಔಷಧಿ ಅಂತ. ಸರ್ವ ರೋಗಕ್ಕೂ ಸಾರಾಯಿ ಮದ್ದು, ಅದು ಅವ್ರು ಹೇಳಿದ್ದು. ಬೇರೆದವ್ರ ಅನುಭವ ಅವ್ರದ್ದು ಆದಂಥ ರೀತಿಯೊಳಗೆ ಅವ್ರು ಹೇಳ್ತಾರೆ. ನೋಡ್ರಿ ಎಷ್ಟು ಚಂದ ತಂಪ ಮುಕ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಲಕ್ಷ್ಮಿ. ಮಸ್ತ್ ವಾತಾವರಣ ಎಲ್ಲಿ ಸಿಗ್ತದ? ಎಲ್ಲಿ ಸಿಗಲ್ಲ ನೋಡ್ರಿ. ನಾವಂತೂ ಭಾಳ ಮಿಸ್ ಮಾಡ್ತೀವಿ. ಅಂದ್ರೂ ಯಾವಾಗಾರ ಒಂದು ಸರಿ ಇಲ್ಲೇ ಬಂದು ಬೆಟ್ಟಾಗ ಹೋಗ್ತೀವಿ. ನಮಗಂತೂ ಈ ಮನೆ ವಾತಾವರಣದ ಅಟ್ಯಾಚ್ಮೆಂಟ್ ಒಟ್ಟ ಒಲ್ಲೆ ಅಂತ ಅನ್ಸಕತ್ತು ಬಿಟ್ಟೈತ್ರಿ ಫ್ರೆಂಡ್ಸ್. ಏನು ಮಾಡ್ಬೇಕು, ಹೋಗಲೇಬೇಕಲ್ಲ ನಮ್ಮ ಮನೆಗೆ. ನಾವು ಎಷ್ಟು ದಿನ ಇದ್ರು ಬಾಡಿಗೆ ಮನೆನೇ ನಮ್ಮ ಮನೆಗೆ ನಾವು ಹೋಗ್ಲೇಬೇಕಲ್ರಿ. ಆದ್ರೆ ಓನರ್ ಆಂಟಿ ಅವರು ಎಲ್ಲರೂ ನಮಗೆ ಭಾಳ ಅಂದ್ರೆ ಭಾಳ ಒಂಥರ ಹಚ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ. ಭಾಳ ನಮ್ಗೆ ಅವರು ಓನರಪ್ಪ ನಾವು ಬಾಡಿಗೆದಾರ ಅನ್ನಂಗೆ ಅನಿಸೇ ಇಲ್ಲ ಫೀಲ. ಸೊ ಫೈನಲಿ ನಮ್ಮ ಮನೆಗೆ ಹೋಗುವಂಥ ಸಂದರ್ಭ ಇನ್ನೇನು ಸನಿನೇ ಐತಿ. ಆದರೂ ಒಳ್ಳೆ ಮೆಮೊರಿನ ತೊಗೊಂಡು ಹೊಂಟೀವಿ. ಅದೊಂದು ಖುಷಿ ಐತೆ ನೋಡ್ರಿ. ಬರ್ದೇನಿಲ್ಲ? ಓಕೆ ರೀ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಚಲೋ ಇರಲ್ಲ ಅಂದಿ? ಒಡಿ ತಾನೇ ಬಿದ್ದೈತೆ ನೋಡೋದು, ತಂದು ಇಟ್ರಂಗೆ. ಅದನ್ನ ಯಾಕೆ ಪೈಪ್ ತೊಗೊಂಬಂದು ಕೈಯಾಗ ಒಂದು ಏನಾರ ಬೇಕಾ ನಿಂಗೆ ಇಡೋಗಲ್ಲ. ಸುಮ್ಮನೆ ಪಿಲ್ಲೆ ಮಾತ ಕೇಳಲ್ರಿ. ಏನೋ ಕೆಲಸ ಮಾಡ್ತಾನೆ ನೋಡ್ರ. ಯಾರಿಗೆ ಯಾವಾಗ ಏನು ಇಲ್ಲಿ ಪೇರೋಣ ಬಿದ್ದೈತ್ರಿ ಫ್ರೆಂಡ್ಸ, ಇಲ್ಲಿ ಪಾರ್ಕಿಂಗ್ದಾಗ. ಅಂದ್ರೆ ಇದು ಭಾಳ ಹುಳ ಆಗೋ ಚಾನ್ಸ್ ಭಾಳ ರೀ ಈಗ. ಇಲ್ಲ ಲಕ್ಷ್ಮಿ ಚಂದ ಅದ. ಪಿಲು ಹಿಡಿಯಪ್ಪ, ಹಿಡಿ. ತಿಂತೀನ ತಿಂತೀನ ಪೇರು ನಡೀರಿ. ಮಾಮಿದಿಲೆ ಬಗ್. ಥ್ಯಾಂಕ್ ಯು. ಹಾಂ ಮಾಮಿ ಕೊಟ್ರು. ನಾ ಬಾಂದಿಲಿ ಒಲೆ ಅಂದುಡ್ರಿ ಸುಬ್ಬಿ ಈಗಿದ್ರ ಮಾಮಿ ಕೊಟ್ಟ ಅಂತ. ಯಾರಿಂದ ರಗಲಕ್ಕೆ ಬಾಯಿ ಸಿಕ್ತು. ಬಾ ಇಲ್ಲಿ ಯಾಕೆ ಬಂದಿ ಅಂತಂದ್ರೆ ಐಡಿಯವ ನಿನ್ಗೆ ಕೆಲಸ ಹಚ್ತೀನಿ ಲಕ್ಷ್ಮಿ. ನಾನು ನನ್ನ ಫೋನ್ ನೋಡ್ರು. ಅದು ಕೆಳಗಿನ ಕರ್ಬೇವು ಅದ, ಮ್ಯಾಗಿನ ಕರ್ಬೇವು ಅದ. ಅದು ಇದೇ ಹೇಳಿದಾಗ ನಾ ಮ್ಯಾಗಿನ ಹೇಳ್ಕೊತಿದ್ ನಂಗೆ ಕಚ್ಚಾಡ್ತೀವಿ ನೋಡ್ರಿ ಅತ್ತಿಗಿನ. ಪಿದ ನನ್ನ ಫೋನ್ ತೊಂಬಾರು.
ಆಯ್ತಾ ಚಲೋ ಬಗ ನೋಡ್ರಿ ನಮ್ಮ ಅಕ್ಕ ಯಾರ ಮನೆಯವರ ಬಂದು ಗಿಡ ಕಿತ್ಕೊಳ್ಕತ್ತಾಳ ಏನು ಅನ್ಬೇಕು ಈಕಿಗೆ ಅದು ದೊಡ್ಡದದ ಮತ್ತು ಹೊಳಿ ಚಿಕ್ಕದದು ಇಲ್ಲಿ ಸಣ್ಣ ಅದ ನೋಡಿದ್ದು ನೋಡು ಇದು ಇದು ಇಲ್ಲಿ ಗಾಡಿ ದಂಟಿಗೆ ಅದ ನೋಡು ಸೌಕಸ್ಕಿತ್ತು ಅದೇ ಬಿರುಸಿರ್ತಾವ ಅರೆ ಬೀಳ್ತದ್ರು ನನ್ನ ಸ್ಕ್ರೀನ್ ಹೋಗ್ತದ ಮ್ಯಾಗಿನ ಮೊದಲೇ ತೆಗ್ದೇನೆ ಅದ್ರದ್ದು ಬರ್ಲಿಲ್ಲ ಇಲ್ಲಿ ಬಂದದ ನೋಡ್ಬಾ ಇಲ್ಲಿ ನೆಲ ಮೆತ್ತಗದ ಮತ್ತು ಲಕ್ಷ್ಮಿ ಕರಿಬೇವಿನ ಗಿಡ ಕದಿಯಕತ್ತೀವ್ರಿ ಅವು ದೊಡ್ಡ ಇದ್ದಿದ್ದು ಕಟ್ ಮಾಡ್ಯಾರೇನು ಇದು ಹಾಕತ್ತವು ಅದು ಸಣ್ಣದು ನೋಡು ಇಲ್ಲಿ ನೀರು ಬಿಟ್ರೆ ಇದು ಬರ್ತದೆ ಬಹುತೇಕ ಬರ್ತದೆ ಕರೆಕ್ಟ್ ನೋಡ್ರಿ ಗಿಡ ಬಂತು ಫ್ರೆಂಡ್ಸ ಕರಿಬೇವನ ಪಾಟ್ನಾಗ ಇದು ಹಚ್ಬೇಕಂತೇಳಿ ಇದು ನೋಡಿ ಬೆಡ್ಡಿ ದರ್ಸಿಲಿ ಬರಲಿಲ್ಲ ಇದು ಬೇರೆ ದರ್ಸಿಲ್ಲ ಇಷ್ಟು ದಿನ ಇದ್ರು ಬಿ ನಾ ಈ ಚಿಕ್ಕರೆ ಇದು ಮನಿ ನೋಡಿಲ್ಲ ನೋಡ ಬಂದಿಲ್ಲ ತಂಗಿ ಅವತ್ತು ಒಂದಿನ ಹಳದಿ ಕುಂಕುಮಕ್ಕೆ ಬಂದಿದ್ದೇವೆ ನೋಡು ಅದೇ ಲಾಸ್ಟ್ ಕುಂಕುಮ ಬಂದಿದ್ದು ಅಷ್ಟೇ ಆಯ್ತಲ್ಲ ಮತ್ತೆ ಈ ಕಡೆ ಇದ್ದಂಗಿಲ್ಲ ನೀವು ಇಲ್ಲ ಅದನ್ನು ಒಂದು ದೊಡ್ಡದದು ಟ್ರೈ ಮಾಡಿ ಇಳಿರೋ ಪಿಲ್ಯ ಇಲ್ಲ ನೀರು ಬಿಟ್ರೆ ಬರ್ತಿದ್ದೇನೆ ನಾನು ಬೇರೆ ಬಿಟ್ಟತೀನಿ ಎದುರು ಹೂವಿನ ಗಿಡ ಐತೇನದು ಇಲ್ಲ ಬಿಡ್ಸೋದು ಅಲ್ಲಿ ನೀರು ಬಿಟ್ಟಿದ್ರು ಮೆತ್ತಗಿತ್ತು ಬಂತು ಲಕ್ಷ್ಮಿ ಒಂದು ಬೇಕೇನು ಇಲ್ಲ ನಾ ಹಚ್ಚಿನಿ ಹಚ್ಚಿದಿ ಆ ಕಡೆ ನೋಡ್ಬರಮ್ಮ ನೋಡ ಹೆಂಗದ ಸದ್ಯಕ್ಕೆ ಲಕ್ಷ್ಮಿ ನಾನು ಬಂದು ಯಾರಿಲ್ಲ ಪಾಪ ಅವ್ರ ಮನ್ಯಾಗ ನಾನು ಹಾಕಿಸಿ ಯಾರೋ ಬಿಟ್ಟಿದ್ದ ಅಣ್ಣ ಅಂಕಲ್ ಇಡ್ತಾರ ಅವರು ಇಲ್ಲಿ ಬೇಡ ಲಕ್ಷ್ಮಿ ನಿಂಬಿ ಗಿಡ ನೋಡ್ರಿ ಸದ್ಯಕ್ಕೆ ನಾವು ಓನರ್ ಎಂಟರ್ ಮನೆಗೆ ಬಂದ ಈ ಕಡೆಗೆ ಫಸ್ಟ್ ಟೈಮ್ ಬಂದೀವಿ ಒಂದು ಯಾವಾಗ ಸರಿ ಬಂದಿದ್ದು ಸಂಕ್ರಾಂತಿ ಅರ್ಶಿನ ಕುಂಕುಮಕ್ಕ ಅದಾದ್ಮೇಲೆ ಬಂದೇ ಇಲ್ಲ ಇಷ್ಟು ಇಲ್ಲಿದ್ರು ಈ ಮನಿನೇ ನೋಡಿಲ್ಲ ನಾವು ಹೋಗೇ ಇಲ್ಲ ನಾನಾಗ್ಲಿ ಲಕ್ಷ್ಮಿ ಅಲ್ಲಿ ಇಲ್ಲೇ ಮನಿ ನಾವು ತಳಗ ಆಂಟಿ ಇಷ್ಟ ಆಗೈತಿ ಈಗ ನೋಡ್ರಿ ಹೋಗೋ ಟೈಮ್ದಾಗ ಇಲ್ಲಿ ಇಷ್ಟು ಬಂದೀವಿ ಕರಿಬೇವಿನ ಗಿಡಕ್ಕೋಸ್ಕರ ನಾವು ಇಲ್ಲಿ ಬಂದಂಗಾತ್ ನೋಡ್ರಿ ಹಂಗೆ ಬಾಡಿ ತಗೊಂಡ್ವಿ ಒಂದು ಅಂಕಲ್ ಬಂದ್ರಿ ಕರಿಬೇವಿನ ಗಿಡ ನಾ ವಿಡಿಯೋ ಹ್ಯಾಂಗ್ ಮಾಡಿ ನಂಗೆ ಗೊತ್ತಿಲ್ಲ ಮೊದಲೇ ನಂಗೆ ಫೋಟೋ ವಿಡಿಯೋ ಮಾಡ್ಲಿಕ್ಕೆ ಬರಲ್ಲ ಚಂದ ಮಾಡ್ತೀಯ ಸೌಕಸ್ ಮುಳ್ಳದ್ರ ಇದಕ್ಕೆ ಮುಳ್ಜೇಜಿ ಗಿಡ ಅಲ್ಲ ಅದು ಹಾ ಮಜಾಜು ಏನು ಮುಜಾಜು ಅಂತಿದ್ದೇವ್ ನೋಡೋದಕ್ಕೆ ನೋಡ್ ಬರ್ತಾವಿಲ್ಲ ಎಷ್ಟು ಬಿರ್ಸವ್ರ ಇವು ಹಾ ಮತ್ತೆ ಮಣ್ಣಿ ನೋಡಕ್ರಿ ಎಷ್ಟು ಎಳಿ ಕಾಣಿಸ್ತಾವು ಕ್ರೀ ಭಾಳ ಬಿರ್ಸದ ಕರಿಬೇವಿನ ಗಿಡ ನೀರನ್ನು ಬಿಟ್ಟಿಲ್ಲ ಇಲ್ಲಿ ಇಲ್ಲ ಅಂಜಲಿ ಅವ್ರು ಇದ್ರಲ್ಲ ಅವ ಬಿಡ್ತಿರು ಈಗಿಲ್ಲಲ್ಲ ಈ ಕಡೆ ಯಾರು ಅದೇ ಗಿಡ ಒಯ್ದು ಮನೆಗೆ ಹಚ್ಬೇಕು ನೋಡ್ರಿ ಈ ಚಕ್ಕು ಗಿಡ ಅದ ಅನಿಸ್ತದ ಯಾವುದು ಇದು ಚಿಕ್ಕು ಗಿಡ ಇಲ್ಲಿ ಭಾಳ ಜಾಗ ಅದ ಇದು ಬಿ 10 ಫೂಟ್ ಇದ್ದಂಗ ಜಾಗ ನೋಡ್ರಿ ಎಲ್ಲಾ ಜಾಗ ಎಷ್ಟು 10 ಫೂಟ್ ಜಾಗ ಪಾರ್ಕಿಂಗ್ ಬಿಟ್ಟಾರ ಇಲ್ಲಿ ನಾವು 10 ಫೂಟ್ ಜಾಗಿನ ನಮ್ಮ ಇಡೀ ಸಂಸಾರನೇ ಒಂದೊಂದು ಕೊಲೆ ಆಗ್ತಿದ್ದು ಕೊಲ್ಯಾಗ ನಮ್ಮ ಅತ್ತೆಯರು ಒಂದ ಕೊಲ್ಯಾಗ 10 ಫೂಟಿನ ಜಾಗಿನಾಗೆ ಒಂದ್ ಕಡೆ 10 ಒಂದ್ ಕಡೆ 5 ಇಷ್ಟ್ರಾಗೆ ಜೀವನ ಮಾಡ್ಯಾರಿ ಇದ್ದವರು ಮತ್ತೆ ಈ ತರ ಓಪನ್ ಜಾಗ ಬಿಟ್ಟಾರಿ ಫ್ರೆಂಡ್ಸ ಮತ್ತೆ ಸಿಗೋಣ ಬಾಯ್ ಗಿಡ ಕಾಳ್ರ ನೀ ನನ್ಕಿನ ಸ್ಟ್ರಾಂಗ್ ಅದಿ ಚಂದ ಇದು ಬಿ ಹಂಗೆ ಬಂದವಪ್ಪ ಇಷ್ಟು ಬೇರಿಲ್ಲ ಹಾ ಇರ್ಲಾ ನಿನ್ಗೊಲ್ಲಿ ಮಳೆ ಬಿತ್ತಂದ್ರೆ ಮತ್ತೆ ಸಲ ಹಳು ಬರ್ತಾವ ಇವು 2-3 ದಿನ ಸ್ವಲ್ಪ ಜಾಸ್ತಿ ಬಿಸಿಲುನೇ ಐತ್ರಿ ಜೊತೆಗೆ ಬಂತು ಇಲ್ಲ ಅದು ಬಂದಿಲ್ರ ಮಡ್ಡ ನಾನು ಇಷ್ಟ ಬಂದಿದ್ದು ಇವು ಬಿ ಹತ್ತವೇನಂದ್ರ ಹತ್ತವು ನಾ ಫುಲ್ ಬೇರ್ ಕಾಣಿಸ್ಬೇಕು ಅಂದ್ರೆ ಬರ್ತಾವನಂತ ನಾ ಅಂತೀನಿ ಇವು ಸಣ್ಣ ಪಾಟ್ನಾಗ ಹಚ್ಬೇಕೇನು ದೊಡ್ಡ ಪಾಟ್ನಾಗ ಹಚ್ಬೇಕಿ ಪೈಲ ಈಗ ಸಣ್ಣ ಪಾಟ್ ಒಳಗೆ ಹಚ್ಚು ಅಲ್ಲಿ ಹೋದ್ಮೇಲೆ ಹಿಂಗೆ ದೊಡ್ಡನಾಗ ಹಾಕ್ಬೇಕು ಬಕೆಟದ ಹಿಂದೆ ಹೊಡೆದಿರ್ತಾವಲ್ಲ ಈಗ ವೈಟ್ ಬಕೆಟ್ ಅದಲ್ಲ ವೈಟ್ ಬಕೆಟ್ನಾಗ ಹಾಕ್ಬಿಡ್ತೀನಿ ಇಷ್ಟನಾಗ ಯಾವ್ದು ಹತ್ತದ ಅಷ್ಟು ಒಮ್ಮೆ ಹಚ್ಚಲಿ ಹಾಂ ಮತ್ತೆ ನೀ ಆ ಕಡೆ ಮನೆಗೆ ಹೋಗೋಣ ನೀ ಸಪ್ರೇಟ್ ಹಚ್ಕೋಬೇಕಂದ್ರೆ ಕಿತ್ಕೊಂಡು ಎಲ್ಲ ಹಿಂಗೆ ತುರುಗ್ತೀನಿ ರೀ ಸದ್ಯಕ್ಕೆ ಹಾಂ ಜವಾರಿ ಐತ್ರಿ ಮಸ್ತ್ ಘಮ 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 ಅನ್ನಕತ್ತೈತಿ ಲಕ್ಷ್ಮಿನೂ ಹೆಲ್ಪ್ ಮಾಡ್ಕೊಟ್ಬಿಡ್ರಿ ಪಿಲ್ಯಾ ಊಟ ಆಯ್ತು ಪಾಪ ಹೋಗತ್ನೇ ಮಿಸ್ ಮಾಡ್ಕೋತೀವಿ ನೋಡಿ ಲಕ್ಷ್ಮಿ ಎಲ್ಲನೇ ಹೌದಿಲ್ಲ ನಿಂಬೆ ಗಿಡ ಅದೇ ಹೆಚ್ಚಿನ ಬಂದವ ನೋಡು ನಿಂಬೆ ಗಿಡ ಜಾಗ ಇದ್ರಿ ಎಲ್ಲ ಹಚ್ಕೋಬೋದ್ರ ಖರೇನೆ
ಖರೆ ನಂಗೆ ಹಿಂಗತ್ತೆ ಜಾಗ ಐತದ ನಾವು ಬಿಡ್ತಿದ್ವನ್ ಲಕ್ಷ್ಮಿ ಕಿಚನ್ಗ ಏನಂತ್ರಿ ಗಾರ್ಡನ್ ತರ ಸ್ಮಾಲ್ ಗಾರ್ಡನ್ ಮಾಡ್ಕೊಂಡ್ ಬಿಡ್ತಿದ್ವಿ. ಅಂಟೇರು ಹಚ್ಚಾರ ಬಟ್ ಅವ್ರ ಹೊಲಗಿಲ್ಲ ಎಲ್ಲ ಅದಾವ್ರಿ, ಅಲ್ಲೆಲ್ಲ ಕಾಯಿಪಲ್ಲೆ ಬರ್ತೈತಿ. ಹಂಗಾಗಿ ಅವ್ರದ್ದು ಭಾಳ ಇಂಟ್ರೆಸ್ಟ್ ಇದು ಮಾಡಲ್ಲ. ಅವ್ರು ಹಚ್ತಾರ ಬಟ್ ಬೇರೆ ಬೇರೆ ಥರ ಇದ್ರದ್ದು ಫ್ಯಾಷನ್ ಗಿಡಗಳು ಹಚ್ತಾರ. ಗಿಡ ತೆಗೆದು ಬಿಟ್ರು ನೋಡ್ತಾ ಖರಾಬ್ ಆಗ್ಬಿಡ್ತು. ಈಗ ಮಳೆಗೆ ಬಂದು ಸಿಗಿತದ. ಈಗ ನಿಂಬೆ ಗಿಡ ನೋಡು, ಮಜ್ಜಿಗೆ ರೋಗ ಬಂದೈತದ. ಇದು ಲಿಂಬೆಹಣ್ಣಿಂದು ತಪ್ಪಲನ್ನ ಇದಕ್ಕೆ ಚಾ ಪುಡಿ ಇರ್ಲಿಲ್ಲ ಅಂದ್ರೆ ಹಾಕಿ ಮಾಡ್ತಾರಲ್ಲ, ಮಸ್ತ್ ಆಯ್ತದ ಅಂತೀವ. ಅದು ಹೊಲ್ದಾಗಿದ್ದ ನಾವು ಮಾಡ್ತೀವಿ, ಹೊಲ್ದಾಗಿದ್ದಾಗ ಚಲೋ ಆಗ್ತದಂತದು. ಮುಂದೆ ಗಿಡ ಇದ್ವಲ್ಲ ಘಮ ಘಮ ಅನ್ನಂಗೆ ಚಂದ ಆಗ್ತದಂತ. ಮನೆಗೆ ಹೋಗೋಣ ಬರ್ರಿ. ನಾನು ನಿಮ್ಗೆ ಶೇರ್ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ, ನಮ್ಗೆ ಶ್ರದ್ಧಾ ಸಿಸ್ಟರ್ ಅವರು ಗಿಫ್ಟ್ ಕಳಿಸಿರುವಂಥ ವಿಡಿಯೋನ ಶೇರ್ ಮಾಡೀನಿ. ಸೊ ಅವಾಗಿಂದ ಕ್ಲಿಪ್ಪಿಂಗ್ಸ ನೋಡ್ರಿ. ಇದು ತಂದುಗುಟ್ಟೆ ನನಗೆ ವಿಡಿಯೋ ಮಾಡಿದ್ದೆ ನಾನು ಇದೇ ಡ್ರೆಸ್ ಒಳಗನೆ, ನೀವು ಕೂಡ ನೋಡಿರ್ಬೋದು. ಸೊ ಸೈ ಮಾಡಿ ತೊಗೊಳಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ. ಭಾಳ ಖುಷಿ ಅಂತ ಅನಿಸ್ತೈತಿ ಯೂಟ್ಯೂಬ್ದೊಳಗೆ. ಇಷ್ಟೆಲ್ಲ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್, ಸಿಸ್ಟರ್ಸ್, ಬ್ರದರ್ಸ್ ಎಲ್ಲ ಹಿರಿಯರು, ತಾಯಂದಿರು ಸಿಕ್ಕಿದಿರಿ. ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತೀರಿ. ಅದಕ್ಕೆ ಯಾವತ್ತೂ ಚಿರಋಣಿಯಾಗಿ ಇರ್ತೀವಿ. ಯೂಟ್ಯೂಬರ್ಸ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಅದೇನೋ ನಮ್ಗೆ ಒಂದೇನೋ ಕೊರತೆ ಐತಿ, ಒಂದೇನೋ ನಮ್ಮ ಕಷ್ಟ ನೀಗಿಸ್ಕೋಬೇಕಂತಲೇ ಬಂದಿರ್ತೀವಿ. ಬಟ್ ನಾನೊಂದು ಬೇರೆ ಕಾರಣಕ್ಕೆ ಬಂದೆ. ಬಟ್ ಅದು ಯಾವಾಗೂ ಒಳ್ಳೆ ರೀತಿ ಈಗನೇ ಹೊಂಟೈತಿ. ಸೊ ಎಷ್ಟು ಖುಷಿ ಅಂತ ಅನ್ಸಕತ್ತೈತಿ ನೋಡ್ರಿ. ಮತ್ತು ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ. ಬಾಯ್.